ಆ, ಇವತ್ತು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನು ಗೊತ್ತಾ? ಆ, ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲ್ ಆಗಿ, ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಓಕೆನಾ? ಏನಪ್ಪ ಅಂದರೆ, ನನ್ನ ಮದುವೆಗೂ ಮುಂಚೆ ನನಗೆ ಅಪ್ಪ ಇಲ್ಲ, ಬಟ್ ಅಣ್ಣಂದಿರೇ ನನ್ನ ಬೆಳೆಸಿದ್ದು. ಅವ್ರು ಹೇಗಪ್ಪ ಅಂದರೆ, ಈ ಬಟ್ಟೆ ಹಾಕಬಾರ್ದು, ಇಂತಿಂಥ ಜಾಗಕ್ಕೆ ಹೋಗಬಾರ್ದು. ನೀವು ನಂಬ್ತಿರೋ ಇಲ್ವೋ, ನನಗೆ ನನ್ನ ಫ್ರೆಂಡ್ಸ್ ಮದುವೆಗೆ ಯಾರಿಗೂ ಹೋಗೇ ಇಲ್ಲ. ಏಕೆಂದರೆ ನಮ್ಮ ಮನೇಲಿ ಕಳಿಸ್ತಾ ಇರಲಿಲ್ಲ ನಮ್ಮ ಅಣ್ಣಂದಿರು. ಇಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು, ಇಲ್ಲಿ ಹೋಗಬಾರ್ದು, ಹೀಗೆ ಮಾಡಬಾರ್ದು, ಹೀಗೆ ಇರಬೇಕು, ಈಗೆಲ್ಲ ನನ್ನ ಒಂದು ರೀತಿ ಕಟ್ ಹಾಕಿ ಬೆಳೆಸಿದ್ರು. ಕೊನೆಗೂ ಪ್ರೀತಿಸಿದೆ, ಒಬ್ಬರನ್ನ ಮದುವೆ ಮಾಡಿಕೊಂಡೆ. ಬಟ್ ನಾನು ಪ್ರೀತಿಸಿದ್ದು ನಮ್ಮ ಮನೇಲಿ ಗೊತ್ತಿಲ್ಲ. ಹೇಗೋ ಪ್ರೀತಿಸಿದ್ದು ಗೊತ್ತಾಗದೇ ಇರುವಷ್ಟು ಅದನ್ನು ಏನು ಅನ್ನೋದು, ಆ ಗುಟ್ಟನ್ನ ಕಾಪಾಡಿ ಮದುವೆ ಮಾಡಿಕೊಂಡೆ. ಆದರೆ ಏನಾಯಿತು ಗೊತ್ತಾ? ನನಗೇನು ಅನ್ನಿಸ್ತಾ ಇದೆ, ಮದುವೆಗೆ ಮುಂಚೆ ಸ್ವಲ್ಪ ನಾನು ಜವಾಬ್ದಾರಿ ಇಲ್ದಿರ ಇದ್ದೆ. ಬಟ್ ಮದುವೆ ಆದಮೇಲೆ ನನ್ನಲ್ಲಿ ತುಂಬ ಜವಾಬ್ದಾರಿ ಬಂದಿದೆ. ಮದುವೆಗೆ ಮುಂಚೆ ನಾನು ಹೇಗೆ ಫ್ರೆಂಡ್ಸ್ ಜೊತೆ ಅಷ್ಟೊಂದು ಹೊರಗೆ ಹೋಗ್ತಾ ಇರಲಿಲ್ವೋ, ಬರ್ತಾ ಇರಲಿಲ್ವೋ, ಇವಾಗ ಅದಕ್ಕಿಂತ ಇನ್ನೂ ಕಡಿಮೆನೇ ಆಗಿಬಿಟ್ಟಿದೆ ಅನಿಸ್ಬೋದು. ಕಡಿಮೆ ಯಾಕೆ, ಇಲ್ಲ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಹುಡುಗಿರು ಮಾತ್ರ ಹೀಗೆನಾ? ಆದರೆ ನಮ್ಮ ಹುಡುಗರು ಮದುವೆ ಮುಂಚೆನೂ ಹಾಗೆ ಇರ್ತಾರೆ, ಮದುವೆ ಆದಮೇಲೂ ಹಾಗೆ ಇರ್ತಾರೆ. ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾರೆ, ಎಲ್ಲ ಮಾಡ್ತಾನೆ ಇರ್ತಾರೆ. ಒಂದು ಮಗು ಹುಟ್ಟಿದ ಮೇಲೆ ಅಂತೂ ಒಂದು ಹುಡುಗಿ ಜವಾಬ್ದಾರಿ ಕೇಳಲೇಬಾರ್ದು, ತೀರಾ ಕಠಿಣವಾಗಿರುತ್ತೆ. ಓಕೆ, ಕಮಿಂಗ್ ಟು ದಿ ಪಾಯಿಂಟ್. ಏನಪ್ಪ ಅಂದರೆ, ಮದುವೆಗೆ ಮುಂಚೆನೂ ನಾವು ಹಾಗೇ ಇದ್ವಿ. ಮದುವೆ ಆದಮೇಲಾದರೂ ಅಟ್ಲೀಸ್ಟ್ ನನ್ನ ಗಂಡ ಕರ್ಕೊಂಡು ಹೋಗ್ತಾನೆ, ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾನೆ, ನನ್ನ ಗಂಡ ನನಗೆ ಟೈಮ್ ಕೊಡ್ತಾನೆ ಅನ್ನೋ ಒಂದು ಯೋಚನೆ ಎಲ್ಲರ ಹುಡುಗಿರ ಮನಸ್ಸಲ್ಲೂ ಇರ್ಬೋದಲ್ವ? ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಿ, ಅವಳ ಜೊತೆ ಕೂತ್ಕೊಂಡು ಮಾತಾಡಿ. ಅವಳಿಗೇನೆಲ್ಲ ಸಿಕ್ಕಿಲ್ವೋ, ಒಂದು ವೇಳೆ ಸಿಕ್ಕಿದರೆ ಅವ್ರ ತಾಯಿ ಮನೆಯಲ್ಲಿ ನಿಮ್ಮಷ್ಟು ಪುಣ್ಯವಂತರು ಇನ್ಯಾರೂ ಇಲ್ಲ. ಒಂದು ವೇಳೆ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ದಯವಿಟ್ಟು ಮದುವೆ ಆದವರು ಸ್ವಲ್ಪ ಅವಳಿಗೆ ಅವಕಾಶ ಮಾಡಿಕೊಡಿ. ಅಟ್ಲೀಸ್ಟ್ ನೀವಾದರೂ ಕುತ್ಕೊಂಡು